ಸದ್ಯಕ್ಕೆ ನೀವೇನಾದ್ರೂ ಒಂದು ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲಾನ್ ಇರಪ್ಪ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ. ತುಂಬಾ ಹೊಸ ಫೋನ್ಸ್ಗಳು ಮೇ ತಿಂಗಳಲ್ಲಿ ಲಾಂಚ್ ಆಗ್ತಿದೆ. ಸೊ ಎಲ್ಲಾ ಫೋನ್ಸ್ಗಳು ಸ್ಲಿಮ್ ಆಗ್ತಿದೆ, ಬ್ಯಾಟರಿ ಅಂತೂ ಹೆವಿ ಅಪ್ಗ್ರೇಡ್ ಆಗ್ತಿದೆ. ಇವನ್ ಕೆಲವೊಂದು ಬ್ರಾಂಡ್ಸ್ಗಳಂತೂ ಕೇಸ್ ಕೊಡ್ತಿದೆ, ಅಡಾಪ್ಟರ್ ಕೊಡ್ತಿದೆ, ಎಲ್ಲ ಅಪ್ಗ್ರೇಡ್ ಮಾಡ್ತಾರೆ ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಸೊ ಡೆಫಿನೆಟ್ಲಿ ಮೇ ತಿಂಗಳಲ್ಲಿ ನನ್ನ ಪ್ರಕಾರ 10ರಿಂದ 11 ಕರೆಕ್ಟ್ ಎಕ್ಸಾಕ್ಟ್ಲಿ ಫೋನ್ಸ್ಗಳು ಲಾಂಚ್ ಆಗೇ ಆಗುತ್ತೆ. ಸೊ ಈ ಫೋನ್ಸ್ಗಳು 10,000 ಪಡ್ಕೊಂಡು 70,000 80,000 1.5 ಲಕ್ಷ ತನಕ ಕೂಡ ಫೋನ್ಸ್ಗಳು ಲಾಂಚ್ ಆಗಲಿದೆ. ಸೊ ಡೆಫಿನೆಟ್ಲಿ ಹೊಸ ಫೋನ್ ಕೊಂಡ್ಕೊಳ್ಳೋರು ಸ್ವಲ್ಪ ವೇಟ್ ಮಾಡಿ, ಮತ್ತೆ ಇವಿಡಿನ ಆರಾಮಾಗಿ ಕುತ್ಕೊಂಡು ಪೂರ್ತಿ ನೋಡಿ. ಮತ್ತೆ ನೀವು ಚಲಕ್ ಹೊಸದಾಗಿ ಬಂದಿರಾ ಅಂತಂದ್ರೆ ಕೆಳಗೆ ಕಾಣ್ತಿರುವಂತ ರೆಡ್ ಬಟನ್ ಹೋಗ್ಬಿಟ್ಟು RCB ಫ್ಯಾನ್ ಹಾಕಿ. ಸೊ ನನ್ನ ಲಿಸ್ಟಲ್ಲಿ ಮೊದಲನೇ ಫೋನ್ ಬರುತ್ತೆ CMF ಫೋನ್ 2 Pro ಅಂತ. ಲಾಸ್ಟ್ ಇಯರ್ CMF ಫೋನ್ 1 ಅಷ್ಟೇ ಇತ್ತು, ಇವಾಗ ಈ ಸರ್ತಿ Pro ತಗೊಂಡ್ಬರ್ತಿದ್ದಾರೆ. ಸೊ ಈ ಫೋನ್ ಅಲ್ಲಿ 6.7 inches ಇರುವಂತ AMOLED ಡಿಸ್ಪ್ಲೇ, Mediatek Dimensity 7300 Pro ಚಿಪ್ಸೆಟ್ ನ ಕೊಡ್ತಿದ್ದಾರೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಮತ್ತು 5000 mAh ಬ್ಯಾಟರಿ ಯೊಂದಿಗೆ 33 ವಾಟ್ ಪವರ್ ಬಟರ್ ಮತ್ತು IP65 ನಥಿಂಗ್ OS 3 ಯೊಂದಿಗೆ ಈ ಸ್ಮಾರ್ಟ್ ಫೋನ್ ಇದೆ 28ನೇ ಏಪ್ರಿಲ್ ಲಾಂಚ್ ಆಗ್ತಿದೆ. ಸೊ ಒಟ್ಟಾರೆ ನಾವು ಇಲ್ಲಿ ಲಾಸ್ಟ್ ಇಯರ್ CMF ಫೋನ್ 1 ನ ಈ ಸರ್ತಿ CMF ಫೋನ್ 2 Pro ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇದು ಕೂಡ ಅಂಡರ್ 20,000 ಒಳಗಡೆ ಲಾಂಚ್ ಆಗ್ತಿದೆ. ಇದೇ 28ನೇ ತಾರೀಕು ಲಾಂಚ್ ಆಗ್ತಿದೆ. ಲಾಸ್ಟ್ ಇಯರ್ ನಿಮ್ಗೆ ಯಾವುದೇ ಕೇಸ್ ಕೊಟ್ಟಿರಲಿಲ್ಲ, ಅಡಾಪ್ಟರ್ ಕೊಟ್ಟಿರಲಿಲ್ಲ, ಬಟ್ ಈ ಸರ್ತಿ ಎರಡನ್ನ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಮತ್ತು ಈ ನಥಿಂಗ್ ಫೋನ್ 2 ಎನ್ನುವಂತಹ ಎಸೆನ್ಷಿಯಲ್ ಕೀ ನೋಡಿದ್ವಿ, ಅದು ಕೂಡ ಈ ಸರ್ತಿ ಇದ್ರಲ್ಲಿ ಬರ್ತಿದೆ. ಸೊ ಡೆಫಿನೆಟ್ಲಿ ಅಂಡರ್ 20,000 ಅಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಹುಡ್ತೀರಪ್ಪ ಅಂದ್ರೆ ಈ ಫೋನ್ಗಾಗಿ ವೇಟ್ ಮಾಡಬಹುದು. 28ಗೆ ಲಾಂಚ್ ಆಗ್ತಿದೆ. ಎರಡಿಸ್ತಲ್ಲಿ ಎರಡನೇ ಫೋನ್ ಬರುತ್ತೆ, ಅದು OnePlus ಅವರ OnePlus Nord CE5. ಈ ಸ್ಮಾರ್ಟ್ ಫೋನ್ ಲೀಕ್ಸ್ ಪ್ರಕಾರ 25,000 ಬಜೆಟ್ ಅಲ್ಲಿ ಲಾಂಚ್ ಆಗಬಹುದು, ಮತ್ತೆ ಇದು ಮಿಡ್ ಮೇ ನಲ್ಲಿ ಲಾಂಚ್ ಆಗ್ತಿದೆ. ಸೊ ಇದರಲ್ಲಿ 6.7 inches ಇರುವಂತ OLED ಡಿಸ್ಪ್ಲೇನ ಕೊಡ್ತಿದ್ದಾರೆ. Mediatek Dimensity ಪವರ್ಫುಲ್ 8350 ಚಿಪ್ಸೆಟ್, 8GB RAM, 50 ಮೆಗಾ ಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ರಾ, 7100 mAh ಬ್ಯಾಟರಿ ಯೊಂದಿಗೆ 80 ವಾಟ್ನ ಪವರ್ ಬಟರ್, Android 15 ಆಕ್ಸಿಜನ್ OS ಯೊಂದಿಗೆ ಒಂದು ಒಳ್ಳೆ ಪ್ಯಾಕೇಜ್ ಅನ್ನು ಕಾಣಿಸ್ತಿದೆ. ಆದ್ರೆ ಬೇರೆ ಫೋನ್ಸ್ಗಳಿಗೆ ಇದು ಹೆವಿಯಾಗಿ ಕಾಂಪಿಟೇಟ್ ಮಾಡತ್ತಾ, ಸೊ ಇದು ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಡೆಫಿನೆಟ್ಲಿ ಲಾಸ್ಟ್ ಇಯರ್ಗಿಂತ ಬ್ಯಾಟರಿ ಅಪ್ಗ್ರೇಡ್ ಆಗ್ತಿದೆ, ಕ್ಯಾಮ್ರಾ ಅಪ್ಗ್ರೇಡ್ ಮಾಡ್ತಿದ್ದಾರೆ ಮತ್ತು ಡಿಸೈನ್ ಕೂಡ ಏನೋ ಚಿಕ್ಕ ಪುಟ್ಟ ಅಪ್ಗ್ರೇಡ್ಸ್ಗಳು ಆಗಲಿದೆ ಅಂತೆ. ಸೊ ಡೆಫಿನೆಟ್ಲಿ Nord CE5 ಕೂಡ ನೀವು ವೇಟ್ ಮಾಡ್ಕೋಬಹುದು. ಎರಡಿಸ್ತಲ್ಲಿ ಮೂರನೇ ಫೋನ್ ಬರುತ್ತೆ. ರೀಸೆಂಟ್ಲಿನೇ iQOO Neo 10 ಲಾಂಚ್ ಆಗಿತ್ತು. ಇವಾಗ ಇವರದೇ ತಮ್ಮ ಅನ್ನ ಅಂತ ಕರಿಬಹುದು, iQOO Neo 10 ಲಾಂಚ್ ಮಾಡ್ತಿದ್ದಾರೆ. ಎಸ್, ಈ ಸ್ಮಾರ್ಟ್ ಫೋನ್ 6.7 inches ಇರುವಂತಹ AMOLED ಡಿಸ್ಪ್ಲೇ ಕೊಡ್ತಿದ್ದಾರೆ. Dimensity 9400 ಅಥವಾ Snapdragon 8 Gen 3 ಮತ್ತು 12GB RAM, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ, 6100 mAh ಬ್ಯಾಟರಿಯೊಂದಿಗೆ 120 ವಾಟ್ನ ಪವರ್ ಬಟರ್ ಬರಲಿದೆ ಅಂತೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ಅಂಡರ್ 25,000 to 30,000 ಅಲ್ಲಿ ಲಾಂಚ್ ಆಗುವಂತ ಸಾಧ್ಯತೆ ಇದೆ. ಇದು ಕೂಡ ಮಿಡ್ ಮೇನೆ ಲಾಂಚ್ ಆಗ್ತಿದೆ. ಸೊ ಓವರ್ ಆಲ್ ಲಾಸ್ಟ್ ಸೀರೀಸ್ ಎಲ್ಲ ನೋಡ್ಕೊಂಡ್ವಿ ಅಂತಂದ್ರೆ ಪ್ರತಿಯೊಂದರಲ್ಲಿ ಬ್ಯಾಟರಿ ಅಪ್ಗ್ರೇಡ್ ಆಗ್ತಿದೆ, ಇದರಲ್ಲಿ OIS ಸೆನ್ಸರ್ಸ್ ಗಳನ್ನ ಕೂಡ ಕೊಡ್ತಿದ್ದಾರೆ ಮತ್ತು ಡಿಸೈನ್ ಡ್ಯೂರಬಿಲಿಟಿ ಕೂಡ ಹೆವಿ ಅಪ್ಗ್ರೇಡ್ ಆಗಲಿದೆ ಅಂತೆ. ಸೊ ಅಂಡರ್ 30,000 ಅಲ್ಲಿ ಇದು ಕೂಡ ಒಂದು ಬೆಂಕಿ ಆಪ್ಷನ್ ಆಗುತ್ತೆ. ಇದು ಕೂಡ ಡೆಫಿನೆಟ್ಲಿ ನೀವು ವೇಟ್ ಮಾಡ್ಕೋಬಹುದು. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಸ್ಯಾಮ್ಸಂಗ್ ಬೇಕು, ಬ್ರಾಂಡೆಡ್ ಬೇಕನ್ನೋರಿಗೆ ಸ್ಯಾಮ್ಸಂಗ್ F50 ಸ್ಪೆಷಲ್ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಲಾಂಚ್ ಆಗುತ್ತೆ. ಸೊ ಇದು ಕೂಡ ಅಂಡರ್ 30,000 ಬಜೆಟ್ ಅಲ್ಲಿ ಮಿಡ್ ಮೇನಲ್ಲಿ ಲಾಂಚ್ ಆಗಬಹುದು. ಇದರಲ್ಲಿ 6.74 inches ಇರುವಂತಹ ಸೂಪರ್ AMOLED ಡಿಸ್ಪ್ಲೇ ಕೊಡ್ತಿದ್ದಾರೆ. Exynos 1580 ಚಿಪ್ಸೆಟ್ ಇದೆ, LPDDR5 RAM, 128GB ಇದೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್, 12 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್, 5000 mAh ಬ್ಯಾಟರಿ ಯೊಂದಿಗೆ ಔಟ್ ಆಫ್ ದ ಬಾಕ್ಸ್ Android 15 ಮತ್ತು ಸಾಫ್ಟ್ವೇರ್ ಅಂತೂ ಪ್ರತಿ ವರ್ಷ ಸ್ಯಾಮ್ಸಂಗ್ ಅವರು ಬೆಂಕಿ ಮಾಡೇ ಮಾಡ್ತಾರೆ. ಇದ್ರಲ್ಲಿ ಕೂಡ One UI 7.1 ನೋಡಕ್ ಸಿಗ್ತದೆ. ಸೊ ಡೆಫಿನೆಟ್ಲಿ ಅಂಡರ್ 30,000 ಬಜೆಟ್ಲಿ ನಿಮ್ಗೊಂದು ಬೆಸ್ಟ್ ಆಪ್ಷನ್ ಇದೆ. ಬಟ್ ಕರೆಂಟ್ಲಿ 20,000 ರೂಪಾಯಿಗೆ ಯಾವುದು ಹೊಸ ಸ್ಯಾಮ್ಸಂಗ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇರಲ್ಲ. ಸೊ ನಾನು ಎಕ್ಸೈಟೆಡ್ ಇದ್ದೀನಿ. ಹೋಪ್ಫುಲಿ ಈ ತಿಂಗಳು 20,000ಗೆ ಯಾವುದು ಲಾಂಚ್ ಆಗಲ್ಲ ಅನ್ಸುತ್ತೆ. ಬಟ್ ಸದ್ಯಕ್ಕೆ 30,000ಕ್ಕೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಂತ ಇರ್ತಾರೆ ನೋಡಿ, ಅಂಥವ್ರು ಮಾತ್ರ ಇದಕ್ಕೆ ವೇಟ್ ಮಾಡಬಹುದು. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ ಮತ್ತೆ ಮೋಟೋರೋಲಾ ಕಡೆಯಿಂದ 60 Edge Pro. ರೀಸೆಂಟ್ಲಿ Edge 60 ಫೀಸನ್ ಲಾಂಚ್ ಮಾಡಿದ್ರು. ಇವಾಗ ಅವರು ಅಂತಮ್ಮ ಬರ್ತಾನೆ, ಮತ್ತೆ ಅಲ್ಟ್ರಾ ಬರುತ್ತೆ, ಪ್ರೋ ಬರುತ್ತೆ, 60 ಬರುತ್ತೆ. ಒಟ್ಟಾರಲ್ಲಿ 4-5 ಡಿಫ್ರೆಂಟ್ ವೇರಿಯಂಟ್ಸ್ಗಳಂತೂ ಬಂದೇ ಬರುತ್ತೆ. ಸೊ ಇದರಲ್ಲಿ ಕೂಡ 6.6 ಇರುವಂಥ ಕ್ವಾಡ್ AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ. Mediatek Dimensity 8350 ಚಿಪ್ಸೆಟ್, 12GB 8GB RAM ಕೊಡ್ತಿದ್ದಾರೆ, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ OIS ಕ್ಯಾಮೆರಾ ಕೊಡ್ತಿದ್ದಾರೆ, 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್, 6000 mAh ಬ್ಯಾಟರಿ, 90 ವಾಟ್ನ ಪವರ್ ಬಟರ್, ಔಟ್ ಆಫ್ ದ ಬಾಕ್ಸ್ Android 15 ಜೊತೆಗೆ IP68 69 ಎಲ್ಲ ನೋಡಕ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಆಲ್ ರೌಂಡರ್ ವ್ಯಾಲ್ಯೂ ಫಾರ್ ಮನಿ ಮತ್ತು ಒಂದು ಒಳ್ಳೆ ಅಪ್ಗ್ರೇಡೆಡ್ ವರ್ಜನ್ ನೀವು ಹೆವಿ ಆಗಿರುವಂಥ ಫೋನ್ ಲಾಂಗ್ ಟರ್ಮ್ ಯೂಸ್ ಮಾಡೋ ಪ್ಲಾನ್ ಮಾಡಿದಾರಪ್ಪ ಅಂತಂದ್ರೆ ನೀವು ಮೋಟೋ Edge 60 Pro ಕೂಡ ವೇಟ್ ಮಾಡ್ಕೋಬಹುದು. ಲಾಸ್ಟ್ ಇಯರ್ ಅಂತೂ Edge 50 Pro ಹೆವಿ ಸೇಲ್ ಆಗಿತ್ತು. ಸೊ ಅದು ಕೂಡ ಒಂದು ಒಳ್ಳೆ ಬೆಲೆಗೆ ಬಂತು. ಅಂಡರ್ 25,000-30,000 ಅಪ್ಪ ಅಂದರೆ ಡೆಫಿನೆಟ್ಲಿ ಇದು ಮಾರ್ಕೆಟ್ಲಿ ಹವಾ ಮಾಡೇ ಮಾಡುತ್ತೆ.
ಮತ್ತೆ ಇದು ಇದೇ ಮೇ ತಿಂಗಳ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗ್ತಿದೆ. ಲಿಸ್ಟಲ್ಲಿ ನೆಕ್ಸ್ಟ್ ಮತ್ತೆರಡು ಫೋನ್ಸ್ಗಳು ಬರುತ್ತೆ, ಅದು ಕೂಡ ಮೋಟೋರೋಲಾ ಕಡೆಯಿಂದಾನೆ ರೇಸರ್ ಸೀರೀಸ್ ಅಂದ್ರೆ ಈ ಫ್ಲಿಪ್ ಫೋನ್ಸ್ಗಳು ಬರುತ್ತೆ ನೋಡಿ, ಒಂದು ರೇಸರ್ 60 ಮತ್ತೊಂದು ರೇಸರ್ 60 ಅಲ್ಟ್ರಾ ಅಂತ. ಈ ರೇಸರ್ 60 ಏನಿದೆ ಇಲ್ಲಿ 6.7 ಇಂಚ್ ಇರುವಂತಹ POLED ಡಿಸ್ಪ್ಲೇ ನ ಕೊಡ್ತಾ ಇದ್ದಾರೆ. ಡೈಮೆನ್ಸಿಟಿ 740 ಚಿಪ್ಸೆಟ್, 12GB RAM, 50 ಮೆಗಾಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ ಸೆಟಪ್ ಮತ್ತು 4,500 mAh ಬ್ಯಾಟರಿ ಯೊಂದಿಗೆ ಈ ಫೋನ್ ಹತ್ರ 60,000 ಹಿಡ್ಕೊಂಡು 50,000 ಒಳಗಡೆ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆ ಇದೆ. ಇನ್ ಯಾವಾಗ ಈ ರೇಸರ್ 60 ಅಲ್ಟ್ರಾ ಬರ್ತೀವಿ, ಇದ್ರಲ್ಲಿ ಕೂಡ ಅಷ್ಟೇ 6.7 ಇಂಚ್ ಇರುವಂತಹ POLED ಡಿಸ್ಪ್ಲೇ, ಫ್ರಂಟ್ ಅಲ್ಲಿ 3.6 ಇಂಚ್ ಇರುವಂತಹ POLED ಡಿಸ್ಪ್ಲೇ ಯೊಂದಿಗೆ 12GB RAM, 50 ಮೆಗಾಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ ಸೆಟಪ್, 32 ಮೆಗಾಪಿಕ್ಸೆಲ್ ಸೆಲ್ಫಿ ಮತ್ತು 4,500 mAh ಬ್ಯಾಟರಿ ಯೊಂದಿಗೆ 68 ನ ಅಡಾಪ್ಟರ್ ಮತ್ತು ಡೈಮೆನ್ಸಿಟಿ 7400X ಚಿಪ್ಸೆಟ್ ಹೊಂದಿಗೆ ಇದೇ ಮಿಡ್ ಮೇ ನಲ್ಲಿ ಈ ಫೋನ್ ಲಾಂಚ್ ಆಗಬಹುದು. 75,000 ರೂಪಾಯಿ ಅಂತ ಲೀಕ್ಸ್ ಪ್ರೈಸ್ ನೋಡ್ತಾ ಇದ್ವಿ. ಬಟ್ ಡೆಫಿನೆಟ್ಲಿ ಈ ಫೋನ್ಸ್ ಗಳನ್ನ ಜಾಸ್ತಿ ಜನ ಡಿಸೈನ್ ಅಟ್ರಾಕ್ಟಿವ್ ಮತ್ತೆ ಲುಕ್ಸ್ ವೈಸ್ ಅನ್ನೋ ಸಖತ್ತಾಗಿರುತ್ತೆ. ಬಟ್ ಸ್ಯಾಮ್ಸಂಗ್ ತರ ಪ್ರೀಮಿಯಂ ಇರಲ್ಲ ಅಂತ ನನಗೆ ಅನ್ಸುತ್ತೆ. ಮೇ ಬಿ ನೆಕ್ಸ್ಟ್ ಅಥವಾ ಅದರ ನೆಕ್ಸ್ಟ್ ತಿಂಗಳು ಮತ್ತೆ ಕೆಲವೊಂದು ಫ್ಲಿಪ್ ಫೋನ್ಸ್ಗಳು ಕೂಡ ಭಾರತದಲ್ಲಿ ಲಾಂಚ್ ಆಗುತ್ತೆ. ಸದ್ಯಕ್ಕೆ ಫ್ಲಿಪ್ ಮತ್ತು ಫೋಲ್ಡ್ ಹವಾ ಸ್ವಲ್ಪ ಲಾಂಚಸ್ ಕಮ್ಮಿ ಆದಂಗೆ ಫೀಲ್ ಡೌನ್ ಆಗ್ತಿದೆ. ಬಟ್ ಡೆಫಿನೆಟ್ಲಿ ಆಪಲ್ ಅವರೆಲ್ಲ ಬಂದ್ರಪ್ಪ ಅಂದ್ರೆ ಮತ್ತೆ ಈ ಟ್ರೆಂಡ್ ಹೊಸದಾಗುತ್ತೆ. ನಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಎಲ್ಲರೂ ಕಾಂಪ್ಯಾಕ್ಟ್ ಫೋನ್ ಲಾಂಚ್ ಮಾಡ್ತಿದ್ದಾರೆ, ಮತ್ತೆ ನಾವ್ಯಾಕೆ ಸುಮ್ಮನೆ ಇರಬೇಕಪ್ಪ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಕೂಡ 13T ಅಂತ. ಸೊ ಈಗ ಇದು ಚೈನಾ ಲಾಂಚ್ ಆಗಿದೆ, ಭಾರತದಲ್ಲಿ ಮೇ ಮಿಡ್ ಅಲ್ಲಿ ಇದು ಲಾಂಚ್ ಆಗಬಹುದು. ಸೊ ಇದರಲ್ಲಿ 6.3 ಇಂಚಸ್ ಇರುವಂತಹ OLED ಡಿಸ್ಪ್ಲೇ ಯೊಂದಿಗೆ ಸ್ನ್ಯಾಪ್ಡ್ರಾಗನ್ 8 ಎಲಿಡ್ ಚಿಪ್ಸೆಟ್, 12GB RAM, 50 ಮೆಗಾಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ ಸೆಟಪ್ ಮತ್ತು 32 ಮೆಗಾಪಿಕ್ಸೆಲ್ ಯೊಂದಿಗೆ 6,260 mAh ಬ್ಯಾಟರಿ ಕೊಡ್ತಿದ್ದಾರೆ. 80 ವ್ಯಾಟ್ ನ ಅಡಾಪ್ಟರ್, IP65 ಮತ್ತು ಆಕ್ಸಿಜನ್ OS 15 ಎಲ್ಲ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಲೀಕ್ಸ್ ಗಳ ಪ್ರಕಾರ ಈ ಸ್ಮಾರ್ಟ್ ಫೋನ್ 65,000 ರೂಪಾಯಿಗೆ ಭಾರತದಲ್ಲಿ ಲಾಂಚ್ ಆಗಬಹುದು. ಸೊ ಮಿಡ್ ಮೇನಲ್ಲಿ ಬರುತ್ತೆ. ಡೆಫಿನೆಟ್ಲಿ ಕಾಂಪ್ಯಾಕ್ಟ್ ಫೋನ್ ಅದು ಒನ್ ಪ್ಲಸ್ ಅಲ್ಲಿ ಹುಡುಕ್ತಿದಾರಪ್ಪ ಅಂದ್ರೆ ಡೆಫಿನೆಟ್ಲಿ ಈ ಫೋನ್ಗೆ ವೇಟ್ ಮಾಡಬಹುದು. ನಾನು ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಇಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಸ್ಯಾಮ್ಸಂಗ್ ಜಗತ್ತಿಗೆಲ್ಲ ಹುಚ್ಚಿಬಿಟ್ಟಿದ್ದಾರೆ. ಸ್ಲಿಮೆಸ್ಟ್ ಫೋನ್ ಅಂತ ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ ಅಂತ. ಈ ಸ್ಮಾರ್ಟ್ ಫೋನ್ ಆಲ್ರೆಡಿ ಲೀಕ್ಸ್ ಗಳು ಬರ್ತಾ ಇದೆ, ಡೇಟ್ ಲಾಂಚ್ ಆಗುತ್ತೆ, ಅನೌನ್ಸ್ ಆಗುತ್ತೆ, ಗ್ಲೋಬಲ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಮೇ ತಿಂಗಳಲ್ಲಿ ಇದು ಭಾರತದಲ್ಲಿ ಎಲ್ಲಿಗೂ ನೋಡಕ್ಕೆ ಸಿಗುತ್ತೆ. ಸೊ ಈ ಸ್ಮಾರ್ಟ್ ಫೋನ್ 6.6 ಇಂಚ್ ಇರುವಂತಹ OLED ಡಿಸ್ಪ್ಲೇ ನೋಡ್ತಾ ಇದ್ವಿ. ಸ್ನ್ಯಾಪ್ಡ್ರಾಗನ್ 8 ಎಲಿಡ್ ಚಿಪ್ಸೆಟ್ ಆಗಲಿ, 12GB RAM, 200 ಮೆಗಾಪಿಕ್ಸೆಲ್ ಕ್ಯಾಮ್ರಾ, 10 ಮೆಗಾಪಿಕ್ಸೆಲ್ ಸೆಲ್ಫಿ ಯೊಂದಿಗೆ 3,900 mAh ಬ್ಯಾಟರಿ, IP68 ಮತ್ತು Android 15 ಯೊಂದಿಗೆ One UI 7.1 ನೋಡಕ್ ಸಿಗ್ತಿದೆ. ಸೊ ಲೀಕ್ಸ್ ಗಳ ಪ್ರಕಾರ ಈ ಫೋನ್ ಇದೇ ಮೇ 13ನೇ ತಾರೀಕೇನೋ ಲಾಂಚ್ ಆಗಲಿದೆ ಅಂತೆ. ಬಟ್ ಡೆಫಿನೆಟ್ಲಿ ಈ ಫೋನ್ ಬೆಲೆ ತುಂಬಾ ಜಾಸ್ತಿ, ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಲೀಕ್ಸ್ಗಳಲ್ಲೇ ಇದು ಹತ್ತಿರ 90,000 ಹಿಡ್ಕೊಂಡು 1,20,000 ಲಾಂಚ್ ಆಗೋ ಸಾಧ್ಯತೆ ಇದೆ. ಬಿಕಾಸ್ ಇದು ತುಂಬಾ ಸ್ಲಿಮೆಸ್ಟ್ ಆಗಿರುವಂಥ ಫೋನ್ ಮತ್ತು ಸ್ಪೆಸಿಫಿಕೇಶನ್ ವೈಸ್ ಕೂಡ ತುಂಬಾ ಒಳ್ಳೆ ಸ್ಪೆಕ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು ಕೂಡ ಒಂದು ಫ್ಲಾಗ್ಶಿಪ್ ಫೋನ್ ಅಂತಾನೆ ಕರಿಬೋದು. ಸೊ ಡೆಫಿನೆಟ್ಲಿ ಎಡ್ಜ್ ಆಗಿರಲಿ ಮತ್ತು ಸ್ಯಾಮ್ಸಂಗ್ ಅವರು ದುಡ್ಡು ಸುರಿಯೋಕ್ಕೇನು ಲೈಕ್ ಕಮ್ಮಿ ಇಲ್ಲ ಅವರು. ನನ್ನ ಫ್ರೆಂಡ್ಸ್ ಎಷ್ಟೇ ಜನ, ತುಂಬ ಜನ ಸ್ಯಾಮ್ಸಂಗ್ ಅಂದ ತಕ್ಷಣ ಬಾಯಿ ತೆಗಿತಾರೆ. ಅಂಥವ್ರು ತೊಗೊಳ್ಳೋರು ತುಂಬ ಜನ ಇದ್ದಾರೆ. ಬ್ರ್ಯಾಂಡ್ಸ್ಗಳಿಗೆ ಒಳ್ಳೆ ಟೆಕ್ನ ತೋರಿಸಿದ್ರೆ ಸಾಕು, ಜನ ದುಡ್ಡು ಸುರಿತಾರೆ. ಆದರೆ ಒನ್ ಪ್ಲಸ್ ಅವರು ಮತ್ತು ರೇಸರ್ ಆಗಿರಲಿ, ಮೋಟೋರೋಲಾ ಅವರಿರಲಿ, ಇವರು ಇಲ್ಲೇ ಉಳಿತಾರೆ. ಇವ್ರು ಎಂಥ ಟೆಕ್ ತೊಗೊಂಡು ಬಂದರೂ ಕೂಡ ಜನಕ್ಕೆ ಇವ್ರ ಮೇಲೆ ನಂಬಿಕೆ ಕಮ್ಮಿನೇ. ಎರಡಿಸ್ತಲ್ಲಿ ಕೊನೆಯ ಫೋನ್ ಬರ್ತಾ ಇದೆ. ಎಸದು ಪೋಕೋ F7 ಸೀರೀಸ್. ಅಲ್ಲಿ ಪೋಕೋ F7 ಅಲ್ಟ್ರಾ ಅಂತ ಹೇಳ್ಬಿಟ್ಟು ಈ ಹಿಮಾಂಶು ಟಂಡನ್ ಅವರಿಗೆ ಆಳಿದ್ರ ಬಗ್ಗೆ ಎಲ್ಲ ಕಡೆ ಲೀಕ್ಸ್ಗಳು ಬರ್ತಾ ಇದೆ, ಕಮಿಂಗ್ ಸೂನ್ ಅಂತ ಕೆಲವೊಂದು ಲೀಕ್ಸ್ಗಳು ನಾವು ಆಲ್ರೆಡಿ ನೋಡ್ಕೊಂಡಿದ್ವಿ. ಎಸ್, ಈ ಸ್ಮಾರ್ಟ್ ಫೋನ್ 6.83 ಇಂಚಸ್ ಇರುವಂಥ AMOLED ಡಿಸ್ಪ್ಲೇ ತೊಗೊಂಡು ಬರ್ತಿದೆ. ಸ್ನ್ಯಾಪ್ಡ್ರಾಗನ್ 8S Gen 4 ಚಿಪ್ಸೆಟ್ ಜೊತೆಗೆ 7,550 mAh ಬ್ಯಾಟರಿ, 90 ವ್ಯಾಟ್ ಅಡಾಪ್ಟರ್, 50 ಮೆಗಾಪಿಕ್ಸೆಲ್ ಟ್ರಿಪಲ್ ಏರ್ ಕ್ಯಾಮೆರಾ ಸೆಟಪ್, 20 ಮೆಗಾಪಿಕ್ಸೆಲ್ ಸೆಲ್ಫಿ ಯೊಂದಿಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಯೊಂದಿಗೆ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಅಂಡರ್ 25,000 to 30,000 ಬಜೆಟ್ ಅಲ್ಲಿ ಭಾರತದಲ್ಲಿ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಚೈನಾದಲ್ಲಿ ಕೂಡ ಇದು ಲಾಂಚ್ ಆಗಿದೆ. ನೋಡೋಣ, ಮೇ ಬಿ ಇದು ನಮ್ಮ ಭಾರತದಲ್ಲಿ ಮೇ ಎಂಡ್ ಅಲ್ಲಿ ಇದು ಲಾಂಚ್ ಆಗುವಂತ ಸಾಧ್ಯತೆ ಇದೆ. ಸೊ ಓವರ್ ಆಲ್ ನಾನು ಹೇರುವಂತ ಈ 10-11 ಸ್ಮಾರ್ಟ್ ಫೋನ್ಸ್ ಇದೆ, ಡೆಫಿನೆಟ್ಲಿ ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಫೋನ್ಸ್ಗಳಂತೂ ಹೊಸ ಟೆಕ್ನ ನೋಡ್ತಾ ಇದ್ವಿ, ಬ್ಯಾಟ್ರಿ ಅಪ್ಗ್ರೇಡ್, ಡಿಸೈನ್ ಎಲ್ಲದರಲ್ಲಿ ಚೇಂಜಸ್ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಬಜೆಟ್ ಕ್ಯಾಟಗರಿಯಲ್ಲಿ 10-12,000 ರೂಪಾಯಿ 20,000ನಲ್ಲಿ ಯಾವುದೇ ಫೋನ್ಸ್ಗಳು ಬಂದಿಲ್ಲ. ಬಟ್ ಆ ಫೋನ್ಸ್ಗಳು ಕೂಡ ರಿಯಲ್ಮಿ ಅವರು ತೊಗೊಂಡು ಬರ್ಬೋದು, ಸ್ಯಾಮ್ಸಂಗ್ ಅವರು ಕೂಡ ತೊಗೊಂಡು ಬರ್ಬೋದು, ಅಥವಾ ಒನ್ ಪ್ಲಸ್ ಅವರು ಕೂಡ ತೊಗೊಂಡು ಬರ್ಬೋದು. ಸೊ ಡೆಫಿನೆಟ್ಲಿ ಈ ಫೋನ್ಸ್ಗಳು ಕನ್ಫರ್ಮ್ ಆಗಿರುವಂಥ ಹಾಗೆ ಎಲ್ಲ ಸ್ಪೆಸಿಫಿಕೇಶನ್ ತಿಳಿಸಿದ್ದೀನಿ. ನೀವು ಯಾವ ಫೋನ್ಗಾಗಿ ವೇಟ್ ಮಾಡ್ತಿದ್ದೀರಾ, ನಿಮ್ಮ ಬಜೆಟ್ ಎಷ್ಟಿದೆ, ಯಾವ ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲಾನ್ ಇದ್ದೀರಾ, ಅಥವಾ ಇದು ಯಾವುದು ಬೇಡ ಗುರು, ಇದಕ್ಕಿಂತ ಒಳ್ಳೆ ಫೋನ್ ಈಗ ನನಗೆ ಸಿಗ್ತಿದೆಪ್ಪ ಅಂತಂದರೆ ಅಂಥ ಫೋನ್ ಕೂಡ ಯಾವುದಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹೊಸ ಫೋನ್ ಕೊಂಡ್ಕೊಳ್ಳೋರಿಗೆ ನಿಮ್ಮ ಐಡಿಯಾ ಕೂಡ ಗೊತ್ತಾಗಲಿ. ಸಿಗೋಣ ಅಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಅತ್ಯದ್ಭುತ ವಿಡಿಯೋ ಒಂದಿಗೆ. ನಮಸ್ಕಾರ.